ಸಿಗರೇಟ್ ಹೊಡಿಯೋಕೆ ಇರೋ ಮಾಸ್ಟರ್ ಮೈಂಡ್, ಮನೆ ಕಟ್ಸ್ತಿರೋ ಮಾಸ್ಟರ್ ಮೈಂಡ್ ಯಾರಂದರೆ ನಮ್ಮ ಅಣ್ಣ ಇಲ್ಲಿದ್ದಾರೆ ಅಂತ. ಸೊ ಇವಾಗ ನೋಡಿ, ನಾವು ಚಿಕ್ಕದಾಗಿ ಕನ್ಸ್ಕೊಂಡಿದ್ವಿ, ಬಟ್ ನಮ್ಮ ಅಣ್ಣನ ಪ್ಲಾನ್ ಪ್ರಕಾರ ದೊಡ್ಡದಾಗೆ ಆಗ್ತಿದೆ. ಆ್ಯಂಡ್ ಇಷ್ಟಕ್ಕೆ ನಿಲ್ಲಿಸ್ತೀವ ಅಥವಾ ಮುಂದೆ ಏನಾದರೂ ಹಂಗೆ ಕಟ್ಕೊಂಡು ಹೋಗ್ತೀವ? ಇನ್ನು ನೀನು ಎಣ್ಣೆ ಯಾವ ಎಣ್ಣೆ? ಒಳ್ಳೆ ಎಣ್ಣೆ ಇಲ್ಲ, ಇಷ್ಟಕ್ಕೆ ಸಾಕು ಮಾಡೋಗಿದೆ. ಈಗ ಭಾಳ ಇದಾಕೈತೈತಿ, ಕಂಡಪಟ್ಟಿ ಅಮೌಂಟ್ ಬೇಕಾಗ್ತಾವ. ಇಷ್ಟಕ್ಕೆ ಇದು ಮುಗಿದ್ರಪ್ಪ ಅಂದ್ರೆ ಸನ್ಯಾಕ ಒಂದು 20-25 ಲಕ್ಷ ಬೇಕಾಗ್ತದೆ ಎಲ್ಲ ಅಷ್ಟು ಟೋಟಲ್ ಮುಗಿಯೋದ್ರಾಗ. ಈಗ ಇದನ್ನಂದ ಮುಗಿಸಿದ್ರೆ ಸಾಕು. ಸುಮ್ಮನೆ ನಿನಗೊಂದು ಗೆಸ್ಟ್ ರೂಮ್ ಮಾಡ್ಬೇಕಂತ ಮಾಡಿದಾರೆ, ಈಗ ಇದನ್ನೆಲ್ಲ ತಯಾರು ಮಾಡ್ಕೊಂಡಿವಿ. ಇಷ್ಟು ಮುಗಿದ್ರಪ್ಪ ಅಂದ್ರೆ ಸಾಕಂತ ಅನಿಸಿದ್ ನಮ್ಗೆ. ನೋಡಿ, ಸಿಗರೇಟ್ ತರ್ಬೇಕಾರೆ ನನ್ನ ಮಕ್ಕಳು ಮಡ್ಚ್ಕೊಂಡು ಮುರ್ಕೊಂಡು ಬಂದವ್ರು ಆಗ್ಲ. ಇವನು ಸಿಗರೇಟ್ ಏಯ್ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಅನದರ್ ವಿಡಿಯೋ. ಸೊ ಇದೊಂದು ಡೈಲಿ ಲಾಗ್ ಆಗಿರುತ್ತೆ. ಶುರು ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಎದ್ಬಿಟ್ಟು ಫುಲ್ ಒಳ್ಳೊಳ್ಳೆ ಕ್ಲಿಪ್ಸ್ ಹಾಕ್ತೀನಿ. ನೋಡಿ ಈ ಡೇ ಹೆಂಗಿರುತ್ತೆ, ಏನೇನು ಮಾಡ್ತೀವಿ, ಎಲ್ಲೆಲ್ಲಿ ಓಡಾಡ್ತೀವಿ. ಇವತ್ತು ಮೇನ್ ಪ್ಲ್ಯಾನ್ ಏನಂದರೆ ಇವತ್ತು ಒಂದೆರಡು ರೀಲ್ ಶೂಟ್ ಮಾಡೋದಿದೆ ಗೈಸ್. ಸೊ ರೀಲ್ ಶೂಟ್ ಮಾಡೋಕೆ ಹೋಗ್ತಾ ಇದ್ದೀವಿ. ಸೊ ಅದನ್ನೆಲ್ಲ ತೋರಿಸ್ತೀನಿ ಗೈಸ್, ಮೇಕಿಂಗ್ ಎಲ್ಲ ಹೆಂಗಿರುತ್ತೆ, ಆಲ್ ದಟ್. ಓಕೆ, ಸೊ ನಮಗೆ ಏನು ಕಂಟೆಂಟ್ ಮಾಡಬೇಕು? ಹಾಂ, ಊಟನಾ? ಓಕೆ ಗೈಸ್, ಊಟ ರೆಡಿ ಆಗಿದೆ ಅಂತೆ. ಫಸ್ಟು ಹೊಟ್ಟೆ ಆಯಿತಾ? ಸೊ ಆ್ಯಂಡ್ ಏನೋ ಹೇಳ್ತಿದ್ದೆ ಅಂದರೆ, ನಾವೇನು ಕಂಟೆಂಟ್ ಮಾಡಬೇಕಂತ ನಮಗೆ ತಿಳಿಸಿ ಗೈಸ್. ಓಕೆ, ಕಮೆಂಟ್ ಮಾಡಿ. ಓಕೆ, ಸೊ ನಾವು ಮಾಡ್ತೀವಿ. ಒಗ್ಗರಣೆ ಏನಂತ ಪಪ್ಡ್ ರೈಸಲ್ಲಿ ಮಾಡಿರೋ ಒಂದು ಚಾಟ್ ಗೈಸ್. ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್. ನೋಡಿ ನಿಮಗೆ ಪ್ರಿಯನಾ ಏನು ನೀನು? ಸೂಪರು. ಫಸ್ಟ್ ಟೇಸ್ಟ್ ಮಾಡಿದ್ದು ನೀನಾ? ನೈಸ್. ಅಲ್ಲಿ ನೀನೇನು ಮಾಡ್ತೀನಿ? ನೀರು ಇಡಾಕೊಂಡು. ನಮ್ಮ ಮನೇಲಿ ಹೆಣ್ಮಕ್ಳಿಲ್ಲ ಗೈಸ್, ಎಲ್ಲ ಗಂಡು ಉಟ್ಬಿಟ್ಟವೆ. ಅದಕ್ಕೆ ಇವ್ರ ಕೆಲಸ ಇವೇ ಮಾಡ್ಕೊಳ್ಳೋದು, ನೀರಿಡೋದು, ನೀರು ತರೋದು. ಅದು ಮೊನ್ನೆ ಇದು ಲಿಂಗಿ ತಗೊಂಡಿದ್ವಲ್ಲ, ಗೈಸ್ ರೀಲ್ ಮಾಡಕ್ಕೆ ಹೊಂಟಿದ್ವಿ. ರೀಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಸಿಗರೇಟ್ ತಗೊಂಡು ಹೊಡೆದು ಬಂದ್ಬಿಡೋಣ. ಸಿಗರೇಟ್ ಹೊಡ್ಯಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಸಿಗರೇಟ್ ತಗೊಳ್ಳೋದು ಯಾರು ಗೊತ್ತಾ? ಇವನೇ ಶಿಷ್ಯ. ಇವತ್ತು ನಮ್ಮ ಬೇಬಿ ಜೊತೆ ಹೋಗ್ತಾ ಇದ್ವಿ ಗೈಸ್. ಆ ಬೇಬಿ ಬೇಜಾರಾಗುತ್ತೆ ಇವತ್ತು. ಇಲ್ಲಿ ಬರಲ್ಲ, ಆ ಬೇಬಿ ಇವತ್ತು ಬಿಟ್ಟು ಹೋಗ್ತಾ ಇದ್ವಿ, ಈ ಬೇಬಿ ಜೊತೆ ಹೋಗ್ತಾ ಇದ್ವಿ. ಓಕೆ, ಸೊ ಹೋಗಿ ಒಂದು ಒಳ್ಳೆ ರೀಲ್ ಶೂಟ್ ಮಾಡ್ಕೊಂಬರ್ತೀವಿ ಗೈಸ್. ಬೆಳ್ಳ ಅಡ್ವಂತ ಕ್ಯಾಮ್ರಾ ಅಡ್ಡಾಡ್ಕೊಂಡು ಬಾ. ಹೋಗ್ತಾವ ಗೈಸ್, ಸಿಗರೇಟ್ ತರಕ್ಕೆ ಹೋಗ್ತಾವ. ನೀವು ಆಯ್ತಾ ನಿಮ್ಮ ಅಂಗಡಿಲಿ? ನೀನು ಸಿಗರೇಟ್ ಹೊಡಿದ್ಯಾ? ಹೊಡೆಯಲ್ಲ? ಹಾಂ, ಸಿಗರೇಟ್ ಹೊಡಿಯಕ್ಕೆ ಒಂದು ನೀನು ಎಣ್ಣೆ ಯಾವ ಎಣ್ಣೆ? ಒಳ್ಳೆ ಎಣ್ಣೆ. ಅಲ್ಲೇ ಐಬಿ ಅಂತವನು ಅವನು. ಏಯ್ ಸುಮ್ಮನೆ ರೇ, ಹಂಗೆ ಹೇಳ್ಬಿಡ. ಕೊಡ ಗೈಸ್. ಸಿಗರೇಟ್ ತಗೊಂಡವನೇ ದುಡ್ಡು ಕೊಳ್ಳಾರಂಗೆ ಬರ್ತವನೆ. ಹಾಂ, ಎಣ್ಣೆ ಮನುಷ್ಯ ಅಂತ ಗೈಸ್ ಅವನು. ಎಷ್ಟು ಸಲ ಹೊಡೆದ? 2 ಸಲ. ಬಾಟ್ಲ? ಅರ್ಧ ಬಾಟ್ಲ? ಮೈಕ್ ಸಿಗರೇಟ್ ತರ್ಸಿ ಗೈಸ್. ಇವನು ಸಿಗರೇಟ್ ಹೊಡಿತಾವ ನೋಡಿ, ಇಷ್ಟ ಅವನೇ. ನಿಮ್ಮ ಸ್ಕೂಲ್ ಮಾಸ್ಟರ್ ನೋಡ್ತಾರಿರೋ. ಬಾ ಕಣ ಗೈಸ್. ಸೊ ಸಿಗರೇಟ್ ತೊಗೊಂಡಿದ್ವಿ. ಮಾಲ್ ಮುಚ್ಚ ಸುಮ್ಮನೆ ಅಲ್ಲೇ. ಸಿಗರೇಟ್ ತಂದಿದ್ವಿ, ಒಂದು ಬಾಟ್ಲ್ ತೊಗೊಂಬಂದ್ಬಿಟ್ಟ ನೋಡಿ. ಈಗ ನನ್ನ ಮಕ್ಕಳಲ್ಲ ಇವರು. ಯಾವ ಮಕ್ಳು ಇವರು? ಅಲ್ಕಟ್ ಮಕ್ಳು ಇವರು. ಸೊ ಗೈಸ್, ನಾವೇನು ಸಿಗರೇಟ್ ಹೊಡೆದಿಲ್ಲ, ಸುಮ್ಮನೆ ಜಸ್ಟ್ ಪ್ರಾಪರ್ಟಿಯಾಗಿ ಯೂಸ್ ಮಾಡಿದ್ದೀವಿ. ನೋಡಿ, ಸಿಗರೇಟ್ ತರ್ಬೇಕಾರೆ ನನ್ನ ಮಕ್ಕಳು ಮಡ್ಚ್ಕೊಂಡು ಮುರ್ಕೊಂಡು ಬಂದವ್ರು ಆಗ್ಲ. ಇವನು ಸಿಗರೇಟ್ ಸೊ ಇವನು ಸಿಗರೇಟ್ ತಂದಿರೋನು. ಓಕೆ, ಸೊ ನಮ್ಮ ಕ್ಯಾಮ್ರಾಮ್ಯಾನ್ ಇವನು, ಆ್ಯಂಡ್ ಇವನು ಎಣ್ಣೆ ಕುಡ್ಕ ಇವನು. ಆಯ್ತಾ?
ಸೊ ರೀಲ್ ಶೂಟ್ ಆಯ್ತು ಗೈಸ್, ಇವಾಗ ನಾವು ಹೊರಡ್ತಾ ಇದೀವಿ. ಸೊ ರೀಲ್ ಶೂಟ್ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ವಿ. ಆ್ಯಕ್ಚುಲಿ ಇದು ನಾವು ಕರೆಕ್ಟಾಗಿ ತೋರಿಸಿಲ್ಲ, ನೋಡ್ಕೊಂಬಿಡಿ ಆಲದ ಮರ ಹೆಂಗೈತಾ, ಎಷ್ಟು ದೊಡ್ಡದಾಗೈತಾ ಅಂತ. ಸಾರಿನಾ ಕಣಪ್ಪ, ಏನು ಫುಲ್ ಗಾಡಿ ಓಡಿಸೋದ ನೀನು ಇವತ್ತು? ಗಾಡಿ ಓಡಿಸೋದು ಇವತ್ತು ಫುಲ್ಲು? ಓಕೆ ಓಕೆ, ಹೊಡೆದಾಕ್ ಗೈಸ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಸಿಗರೇಟ್ ಹೊಡೆಯಲ್ಲ, ಹೊಡೆದೂ ಇಲ್ಲ. ಇದು ಸುಮ್ಮನೆ ಪ್ರಾಪರ್ಟಿ ಅಷ್ಟೇ, ಆಯಿತಾ? ಇದನ್ನು ಎಸಿತೀವಿ ಇವಾಗ ಗೈಸ್. ಇವಾಗ ಜಸ್ಟ್ ರೀಲ್ ಶೂಟ್ ಮಾಡ್ಕೊಂಬಂದ್ವಿ. ರೀಲ್ಸ್ ಮಾತ್ರ ಚಿಂದಿಯಾಗಿ ಬಂದಿದ್ದಾವೆ. ನಮ್ಮ ಹುಡುಗರು ನೋಡಿ ಇಲ್ಲಿ ರೆಸ್ಟ್ ಮಾಡ್ತಾವ್ರೆ ಇವಾಗ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಯಿತಾ? ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀವಿ, ಎಂಟರ್ಟೈನ್ಮೆಂಟ್ ಮಾಡ್ತೀವಿ. ಸೊ ಎಲ್ಲರೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ? ಓಕೆ, ತಿರ್ಗ ಕಡೆ ಕಾಲೇಜ್ಗೆ ಹೋಗ್ತಾವನಿ ಗೈಸ್ ಇವತ್ತು. ಸೊ ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದೀನಿ, ಬಿಟ್ಟು ಬರೋಣ ಬನ್ನಿ. ಎಲ್ಲ ತಗೋಣ. ಬಾ, ಬರ್ತೇನೆ ನೀನು? ಬರ್ತೇನೆ, ಕೆಲಸ ಐತೇನೆ. ಮತ್ತೆ ಇಲ್ಲಿ ಮನೆ ಕೆಲಸ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಗೈಸ್, ಈ ಸ್ಟೇಜಲ್ಲಿ ಇದೆ ಮನೆ ಇವಾಗ. ಈ ಮನೆಗೆ ಒಂದು ಸ್ಪೆಷಲಿಟಿ ಏನಪ್ಪ ಅಂದರೆ, ಇಲ್ಲಿ ಓನರ್ಸು ನಾವೇ, ವರ್ಕರ್ಸು ನಾವೇ, ಆಯಿತಾ? ಸೊ ನಮ್ಮ ಮನೇನ ನಾವೇ ಕಟ್ಕೋತಾ ಇರೋದು ಇಲ್ಲಿ, ಇನ್ ಒನ್ ವೇ ವಿ ಕ್ಯಾನ್ ಟೆಲ್. ಆ್ಯಂಡ್ ಈ ಮನೆಗೆ ನೋಡ್ತಾ ಇದ್ದೀರಲ್ಲ, ಸೊ ಈ ಎಲ್ಲ ಮನೆಗಳದ್ದು ಆರ್ಕಿಟೆಕ್ಚರ್ ಡಿಸೈನು, ಇಂಜಿನಿಯರಿಂಗ್ ಡಿಸೈನ್ ಎಲ್ಲ ನಮ್ಮ ಅಣ್ಣ ಮಾಡಿರೋದು ಇವರೇ. ಸೊ ಈ ಥರ ಬಂದಿದೆ ಇವಾಗ. ಸೊ ಸದ್ಯಕ್ಕೆ 4 ಇದೆ ಗೈಸ್. ಇಲ್ಲೊಂದು ಆಲ್ರೆಡಿ ಬೇಸ್ಮೆಂಟ್ ರೆಡಿ ಆಗಿದೆ. ಆ್ಯಂಡ್ ದಿಸ್ ಇಸ್ ಅನದರ್ ರೂಮ್ ಆ್ಯಂಡ್ ದಿಸ್ ಈಸ್ ಒನ್ ಮೋರ್. ಇಷ್ಟು ಇವಾಗ ಸದ್ಯಕ್ಕಿರೋ ಅಪ್ಡೇಟ್ಸ್ ಮನೆದು. ಸೊ ಗೈಸ್, ಇವತ್ತು ಫೈನಲಿ ಕೆಲಸ ಮುಗಿಸವ್ರೆ. ಇವತ್ತೇನಿಲ್ಲ, ಸಿಂಪಲ್ ವರ್ಕ್. ಇಲ್ಲಿ ಕೆಳಗಡೆ ಇದೆ ಅಲ್ಲ, ಇದು ರೆಡಿ ಮಾಡೋರು ಇವತ್ತು ಹಾಕ್ಬಿಟ್ಟು. ಸೊ ಬೆಡ್ ಅಂತಾರಣ್ಣ ಅದಕ್ಕೆ? ಹಾಂ, ಬೆಡ್ ರೆಡಿ ಮಾಡೋರೆ. ಸೊ ಈ ಮನೆ ಶುರುವಾಗಿರೋದು, ಮನೆ ಹಿಂದೆ ಇರೋ ಮಾಸ್ಟರ್ ಮೈಂಡ್, ಮನೆ ಕಟ್ಸ್ತಿರೋ ಮಾಸ್ಟರ್ ಮೈಂಡ್ ಯಾರಂದರೆ ನಮ್ಮ ಅಣ್ಣ ಇಲ್ಲಿದ್ದಾರೆ. ಬನ್ನಿ ಅವ್ರ ಹತ್ರ ಕೇಳೋಣ ಅದು ಹೆಂಗೆ ಪ್ಲ್ಯಾನ್ ಶುರುವಾಯಿತು ಅಂದ್ಬಿಟ್ಟು. ಆ್ಯಕ್ಚುಲಿ ನಾನು 3 ತಿಂಗಳ ಹಿಂದೆ ನೋಡಿದಾಗ ಇದು ಒಂದೇ ಪ್ಲ್ಯಾನ್ ಇತ್ತು, ಇದೊಂದೇ ಮನೆ ಕಟ್ಸ್ಬಿಟ್ಟು ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು. ಇವಾಗ ಇನ್ನೇನೇನೋ ನೋಡ್ತಾ ಇದ್ದೀನಿ ನಾನು, ಒಳ್ಳೆ ಡೆವಲಪ್ಮೆಂಟ್ ಆಗಿದೆ. ಸೊ ಅವ್ರ ಹತ್ರನೇ ಕೇಳೋಣ ಬನ್ನಿ. ಸೊ ಇದು ಹೆಂಗೆ ಶುರುವಾಯ್ತು ಇದು ಎಲ್ಲನೂ? ಫಸ್ಟ್ ಒಂದೇ ಮನೆ ಕಟ್ಟಬೇಕಂತ ಪ್ಲಾನ್ ಇತ್ತು. ಫಸ್ಟಿಗೆ ಇದು ಒಂದು ನಿನಗೆ ಗೆಸ್ಟ್ ರೂಮ್ ಥರ ಮಾಡಿಕೊಡ್ಬೇಕಂತಂದು ಪ್ಲ್ಯಾನ್ ಹಾಕಿದ್ವಿ, ಅದನ್ನ ಕಟ್ಟಿದ್ವಿ. ಅದನ್ನ ಕಟ್ಟಿ ಎಲ್ಲ ಅದನ್ನ ಮುಗಿಸಿದ್ವಿ. ಆಮೇಲೆ ಮತ್ತೆ ಒಂದಾದ್ರೆ ಸ್ವಲ್ಪ ಚೆಂದ ಕಾಣಾಗಲ್ಲ ಅಂತಂದು ಹಂಗೆ ಬಗಲ್ ಆ ಕಡೆ ಒಂದು ರೂಮ್ ಚಾಲು ಮಾಡಿದ್ವಿ. ಅದರಲ್ಲಿಂದ ಮತ್ತೆ ಇನ್ನೊಂದು ರೂಮು, ಮತ್ತೆ ಈ ಕಡೆ ಒಟ್ಟು 4 ರೂಮ್ ಆಗ್ಯಾವ ಈಗ. ಅಷ್ಟು ಮಾಡಿ ಅತ್ತಾಗ ಒಂದು ಸಲಕ್ಕೆ ಈಗ ಶುರು ಮಾಡಿ ಮುಗಿಸ್ಬಿಟ್ರೆ ಮಟ್ನಾಗ ಒಂದು ಸಲಕ್ಕೆ ಆದ್ರೆ ಚಂದ ಆಗ್ತಾವ ಅಂತಂದು ಅದಕ್ಕೆ ಒಂದು ರೂಮ್ ಕಟ್ಬೇಕಂತ ರೆಡಿ ಮಾಡಿದರೆ ಈಗೆಲ್ಲ ಪುನಃ ಒಟ್ಟು ರೆಡಿ ಮಾಡಿದ್ವಿ ಈಗೆಲ್ಲ. ಅದೇ ಹೇಳ್ದಲ್ಲ ಗೈಸ್, ನಮ್ಮ ಅಣ್ಣನ ಪ್ಲಾನಿಂಗೇ ಅರ್ಥ ಆಗಲ್ಲ ಯಾರಿಗೂ. ಅವರು ಅದು ಸೀಕ್ರೆಟ್ ಮೇಂಟೈನ್ ಮಾಡ್ತಾರೆ ಪ್ಲಾನ್ ಎಲ್ಲ. ಹಂಗೆ ನೆನಪಾದಂಗೆಲ್ಲ ಅವು ಈ ಥರ ಒಂದು ಕಟ್ಟಿದಂಗೆಲ್ಲ ಮತ್ತೆ ಒಂದು ಬೇರೆ ತಲೆಯಾಗ ಪ್ಲಾನ್ ಬಂದಂಗೆಲ್ಲ ಮಾಡಿ ಮುಗಿಸ್ಬಿಟ್ರೆ ಆಯ್ತು ಒಮ್ಮೆಕ್ ಆತಾಗ. ಈಗ ಅವಾಗ ಕಟ್ಕೊಂಡು ಕುಂದ್ರೋದಕ್ಕಿಂತ ಆರ್ಥಿಕ ಪರಿಸ್ಥಿತಿ ಯಾವಾಗ ನಮ್ಮ ತಕ್ಕ ಇರ್ತೈತೆ ಅವಾಗ ಮಾಡಿ ಮುಗಿಸ್ಬಿಡ್ಬೇಕಾತಾಗ. ಮುಂದೆ ಏನು ಬರುತ್ತೆ ಅದು ಹೇಳಕ್ ಆಗಂಗಿಲ್ಲ. ಅದನ್ನ ನಾವು ಮುಂದೆ ಏನು ಬರುತ್ತೆ ಅದನ್ನ ಎದುರ್ಸಕ್ಕೆ ರೆಡಿ ಇರ್ತೀವಿ. ಈಗ ಏನಿರುತ್ತೆ ಆರ್ಥಿಕ ಪರಿಸ್ಥಿತಿ ಈಗ ಇದ್ದಾಗ ನಾವು ಮುಗಿಸ್ಬಿಡೋಕೆಲ್ಲ ಅದನ್ನ ಮುಗಿಸ್ಬಿಟ್ರಪ್ಪ ಅಂದ್ರೆ ಮುಂದೆ ನಾವು ಹೆಂಗಿದ್ರನ ಅದ್ರಾಗ ಜೀವನ ಮಾಡಕ್ ನಡೀತಿರ್ತ. ಲಾಸ್ಟ್ ಹೋಗಿ ಇಲ್ಲೇನು ದುಡ್ಕಂದನಾಗಲ್ತಕ ಜೀವನ ಮಾಡಕ್ ನಡೀತಿರುತ್ತೆ. ಈಗ ನಮ್ಮ ತಕ್ಕ ಏನೈತೆ ಅದನ್ನ ಮಾಡಿ ಮುಗಿಸ್ಬಿಡುತ್ತೆ. ಕೈಸ್ ಇದೆ ತಿಳ್ಕೊಳ್ಳಿ. ಸೊ ಯಾವ್ದಾದ್ರು ಒಂದು ಕಾರ್ಯ ಕೈ ಹಾಕಿದ್ರೆ ಸೊ ನಮ್ಮ ಹತ್ರ ಇದ್ದಾಗಲೇ ಮಾಡಿ ಮುಗಿಸ್ಬಿಡ್ಬೇಕು, ಇಲ್ಲಾಂದರೆ ಅದು ಅರ್ಧ ಉಳ್ಕೊಂಬಿಡುತ್ತೆ. ಸೊ ಆಲ್ವೇಸ್ ಡ್ರೀಮ್ ಬಿಗ್ ಅಂತ. ಸೊ ಇವಾಗ ನೋಡಿ ನಾವು ಚಿಕ್ಕದಾಗಿ ಕನ್ಸ್ಕೊಂಡಿದ್ವಿ, ಬಟ್ ನಮ್ಮ ಅಣ್ಣನ ಪ್ಲಾನ್ ಪ್ರಕಾರ ದೊಡ್ಡದಾಗೆ ಆಗ್ತಿದೆ. ಆ್ಯಂಡ್ ಇಷ್ಟಕ್ಕೆ ನಿಲ್ಲಿಸ್ತೀವ ಅಥವಾ ಮುಂದೆ ಏನಾದರೂ ಹಂಗೆ ಕಟ್ಕೊಂಡು ಹೋಗ್ತೀವ? ಇನ್ನೂ ಇಲ್ಲ, ಇಷ್ಟಕ್ಕೆ ಸಾಕು ಮಾಡೋಗಿದೆ. ಈಗ ಭಾಳ ಇದಾಕೈತೈತಿ, ಕಂಡಪಟ್ಟಿ ಅಮೌಂಟ್ ಬೇಕಾಗ್ತಾವ. ಇಷ್ಟಕ್ಕೆ ಇದು ಮುಗಿದ್ರಪ್ಪ ಅಂದ್ರೆ ಸನ್ಯಾಕ ಒಂದು 20-25 ಲಕ್ಷ ಬೇಕಾಗ್ತದೆ ಎಲ್ಲ ಅಷ್ಟು ಟೋಟಲ್ ಮುಗಿಯೋದ್ರಾಗ. ಈಗ ಇದನ್ನಂದ ಮುಗಿಸಿದ್ರೆ ಸಾಕು. ಸುಮ್ಮನೆ ನಿನಗೊಂದು ಗೆಸ್ಟ್ ರೂಮ್ ಮಾಡ್ಬೇಕಂತ ಮಾಡಿದಾರೆ. ಈಗ ಇದನ್ನೆಲ್ಲ ತಯಾರು ಮಾಡ್ಕೊಂಡಿವಿ.
ಇಷ್ಟು ಮುಗಿದ್ರಪ್ಪ ಅಂದ್ರೆ ಸಾಕಂತ ಅನ್ಸಿದ್ ನಮ್ಗೆ. ಒಂದ್ಸಲ ಆಳಕ್ಕೆ ನೀರಿಗೆ ಬಿದ್ದ ಮೇಲೆ ಆಳಕ್ಕೆ ಹೋಗಿ ಬರ್ಬೇಕಂತ ಅವ್ರು ಹೇಳ್ತವ್ರೆ. ಸೊ ಅದ್ರಂಗೆ ಆಗಿದೆ ನಮ್ದು ಕತೆ ಇವಾಗ. ದಡ ತಟ್ಟಿ ಮೇಲೆ ಬಂದಂಗೆ ಆಗಿದೆ. ಸಣ್ಣದಾಗಿ ಶುರು ಮಾಡಿ ದೊಡ್ಡದಾಗಿ ಮಾಡಿದ್ದೀವಿ. ಸೊ ಲೆಟ್ಸ್ ಸಿ ಗೈಸ್. ಸೊ ಹಿಂಗಿದೆ ಇವಾಗ ನಮ್ಮ ಮನೆ ಅಪ್ಡೇಟ್ಸ್ ಸದ್ಯಕ್ಕೆ. ಕಣಪ್ಪ ಇವನು ಮಾಡೋದಾಗದ ಒಂದೊಂದಲ್ಲ ಗೈಸ್. ಮೊಬ್ ಶಿಷ್ಯ ಅಂದರೆ ಮೊಬ್ ಶಿಷ್ಯ ಇವನು. ಅಲ್ಲಿ ತೆಂಗಿನಕಾಯಿ ಆಗಿತ್ತು, ಅಲ್ಲಿ ಒಣಗವ ನೋಡಿ, ಅದನ್ನು ಕಿತ್ತಲೆ ಅಂದರೆ ಅಲ್ಲಿ ಏನು ಮಾಡಿದೆ ಬಿಡಿಸ್ಬಿಟ್ನೆ ಅಂತ ಗೈಸ್. ಇಲ್ಲಿ ನಲ್ಲಿದು ಮೀಟ್ರ್ ಕೂರ್ಸವ್ರೆ ಪಳ್ಳ ಅಂತ ಹೊಡೆದವನೆ. ಕಣ್ಣಪ್ಪ ಉಗಿಯಲಿ ಅವ್ನಿಗೆ ಸ್ವಲ್ಪ. ಕಣ್ಣಪ್ಪ ಉಗಿ ಅವನಿಗೆ. ಈ ಕಡೆ ಅದು ಕಟ್ ಮಾಡು ಅಂದ್ರೆ ಮೊದ್ಲು ಆ ಕಡೆ ಹೋಗೋನು. ಬರೀ ಮಾಡೋದೆಲ್ಲ ಎಡಬಟ್ಟು. ಇವಾಗ ಏನು ಮಾಡ್ತಾನ ಅವನು? ಕೋಳಿ ಮೇಲೆ ಬೆಳೆಸ್ಬಿಡ್ರಿ. ನಾನ್ ವೆಜ್ ಮಾಡಕ್ ಬರತ್ತೆ ಇವಾಗ. ಎತ್ತ ಅವನ್ ತಲೆಗೆ ಬಿಡಿಸೋದು. ಮೋಸ ಬಿಡ್ತಾವ ನಾವು. ಅಯ್ಯೋ ತಲೆ ಪಳ್ಳಂದಿತ್ತು. ಲೇ ಕಾಯಿ ಒಡೆ ಥರ ಕಟ್ ಮಾಡಂದ್ರೆ ಬೋಳ್ ಮಾಡಿಟ್ಟ ಅವ್ನಿಗೆ. ನಮಗೆ ಹಿಂಗೆ ಮಾಡೋದು. ಹಸಿಕಾಯಿ ಕಟ್ ಮಾಡ್ತಾವ, ಸುಲಿತಾವ. ಕಲ್ತ್ಬಿಟ್ಟಿದೆ ಅಲ್ಲ. ಅವನಿಗೆ ಬರ್ತಾನೆ ಕೇಳುವ. ಸುಲಿದಿಲ್ಲ ಏನು? ಹಾಂ ಎದಾವಿಲ್ಲ ಮನೆಗೆ? ಹಾಂ ಸುಲಿ ಅದೈತೆ. ಹಾಲೇ ಹಾಲು ಮಾಡ್ತೀವಿ. ಹಾಲೇ ಇಲ್ಲ ಹೊರಗಡೆ. ಕೆಟ್ಟೋಯ್ತಿಲ್ಲ ಅದು. ಗಿಡದಾಗ ಕೆಟ್ಟೋಯ್ತಾ? ಕೆಟ್ಟೋಗಿರೋ ಕಾಯಿ ಅದಂಗೆ ಹಾಳಾಯ್ತಲ್ಲ. ಇವು ಚೆನ್ನಾಗಿದಾವೆ. ಕೊಬ್ಬರಿ ಮಗ ಕೀ ಏನು ಮಾಡಿದೆ? ಇದು ಲಾಕರ್ ಏನು ಮಾಡಿದೆ ಸೈಕಲ್ದು? ಏನ ಸ್ಟೋರಿ ಹೇಳ್ಬಾ. ಇಲ್ಲಿ ಬಾ ಹೇಳ. ಹಾಂ ಕೀಲಿ ಕಳೆದೈತೆ. ಆಮೇಲೆ ಹಾಂ ಹೇಳಲ್ಲ. ಹಾಂ ಎಲ್ಲಿ? ಹಾಂ ಹಾಂ ಹೊಡೆದ ಮೇಲೆ ಸಿಕ್ತು ನೋಡೋಣ ಅಂತ ಕೊಟ್ಟಿದ್ದೇನ? ಏನು ಮಾಡಿದೆ ಅದನ್ನ? ಅಲ್ಲ ಏನು ಮಾಡಿದೆ ಅದನ್ನ? ಕಣಬಾ ಏನು ಮಾಡಿದೆ ಅದನ್ನ ಕೀನ? ಹಾಂ ಮನೆಗೈತೆ. ಲಾಕರ್ ಇಲ್ಲನ? ಹಾಂ ಹಾಂ